ಎಲ್ರಿಗೂ ನಮಸ್ಕಾರ. ನಾನ್ ಪ್ರೀತಿ ಕೃಷ್ಣ ಮಾತಾಡ್ತಾ ಇರೋದು. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧ್ಯಾನ, ಯೋಗ, ಭಗವದ್ಗೀತೆ, ಮನೋಬಲವನ್ನ ವೃದ್ಧಿಸುವಂತಹ ವಿಚಾರಗಳು, ಮಹಾಭಾರತದ ಸೀರೀಸ್‌ಗಳು ಹಾಗೂ ಭಗವದ್ಗೀತೆಯ ಸಾರ ಬದುಕಿಗೆ ಹೇಗೆ ನಂಟಾಗ್ತದೆ ಅನ್ನುವಂತಹ ವಿಚಾರಗಳು, ಹೀಗೆಲ್ಲ ಅಚ್ಚುಕಟ್ಟಾದ ವಿಚಾರಗಳು ಪ್ರೀತಿ ಕೃಷ್ಣ ಇನ್ಸ್ಪೈರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಕ್ಕೋದ್ರಿಂದ ದಯವಿಟ್ಟು ಪ್ರೀತಿ ಕೃಷ್ಣ ಇನ್ಸ್ಪೈರ್ ಯೂಟ್ಯೂಬ್ ಚಾನಲ್ ಅನ್ನ ಸಪೋರ್ಟ್ ಮಾಡಿ. ಹಾಗೂ ವಿಚಾರಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಉಪಯೋಗಕ್ಕೆ ಬರಬಹುದು ಅಂತ ಅನ್ಸಿದ್ರೆ ಶೇರ್ ಮಾಡಿ. ಡೇ ಒನ್ ಸೀರೀಸ್ ಅಲ್ಲಿ ತಿಳ್ಕೊಂಡಿದ್ವಿ ಯಾರು ಯಾರು ಮಹಾಭಾರತವನ್ನ ಬರೆದಿದ್ರು ಹಾಗೂ ಬರೆಯೋದಕ್ಕೆ ಯಾರು ಸಹಾಯ ಮಾಡಿದ್ರು ಹಾಗೂ ಯಾವ ಯಾವ ಒಪ್ಪಂದಗಳನ್ನ ಹಾಕೊಂಡಿದ್ರು ಅಂತ ನೋಡಿದ್ವಿ ಅಲ್ವಾ. ಡೇ ಟು ಸೀರೀಸ್ ಅಲ್ಲಿ ರಾಜ ದುಷ್ಯಂತ ಹಾಗೂ ಶಕುಂತಲೆಯ ಕತೆ, ಶಕುಂತಲೆಯ ಜನ್ಮ ರಹಸ್ಯ ಹಾಗೂ ದೂರ್ವಾಸ ಮುನಿಗಳು ಶಕುಂತಲೆಗೆ ನೀಡಿದಂತಹ ಶಾಪದ ಕಥೆಯನ್ನ ನೋಡೋಣ. ಇಲ್ಲಿ ಮಹಾಭಾರತದ ಬಗ್ಗೆ ಸ್ವಲ್ಪವೂ ಕೂಡ ಸುಳಿವೆ ಇಲ್ಲದವರಿಗೆ ಇದು ಸುಲಭವಾಗ್ಲಿ ಅನ್ನುವ ನಿಟ್ಟಿನಲ್ಲಿ ಮಾಡ್ತಾ ಇರೋದ್ರಿಂದ ಇದೆಲ್ಲವೂ ಕೂಡ ಈಗಾಗ್ಲೇ ನಮಗೆ ತಿಳಿದಿರುವಂತಹ ಕಥೆಯೇ. ಆದ್ರೆ ಇದನ್ನ ನೋಡುವಾಗ ಯಾರಿಗೂ ಅರ್ಥ ಆಗ್ಲಿಲ್ಲ ಅನ್ನೋದು ಅವರಿಗೆ ಅನಿಸಿಕೆ ಬರಬಾರ್ದು ಅನ್ನುವ ಕಾರಣದಿಂದಾಗಿ ಎಲ್ಲರ ಒಂದು ವಿಚಾರಗಳನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ ಶಕುಂತಲೆಯ ಕಥೆಯನ್ನ ನೋಡೋಣ. ಶಕುಂತಲೆ ಬೇರೆ ಯಾರೂ ಅಲ್ಲ, ವಿಶ್ವಾಮಿತ್ರ ಹಾಗೂ ಮೇನಕೆಯ ಪುತ್ರಿ. ಒಮ್ಮೆ ತಪಸ್ಸಿಗೆ ಕುಳಿತಂತಹ ವಿಶ್ವಾಮಿತ್ರರ ತಪಸ್ಸನ್ನ ಭಂಗ ಮಾಡೋದಕ್ಕೆ ಬಂದಂತಹ ಮೇನಕೆ, ಅದರ ಫಲವಾಗಿ ಜನಿಸಿದ್ದೆ ಈ ಶಕುಂತಲೆ. ಮೇನಕೆ ಸ್ವರ್ಗಕ್ಕೆ ವಾಪಸ್ ಆಗುವಾಗ ಈ ಮಗುವನ್ನ ಸ್ವರ್ಗಕ್ಕೆ ಕೊಂಡೊಯ್ಯಲು ಅಸಾಧ್ಯವಾದಾಗ ಮಾಲಿನಿ ಎಂಬ ನದಿಯ ತೀರದಲ್ಲಿ ಮಗುವನ್ನ ಬಿಟ್ಟು ಹೊರಟೋಗ್ತಾಳೆ. ಆಗ ಕಣ್ವ ಮಹರ್ಷಿಗಳ ಕಣ್ಣಿಗೆ ಗೋಚರಿಸಿದೆ ಈ ಮಗು. ಎರಡು ಹಕ್ಕಿಗಳ ಗುಂಪಲ್ಲಿ ಇದ್ದಂತಹ ಈ ಮಗುವನ್ನ, ಆ ಹಕ್ಕಿಗಳ ಹಾರೈಕಲಿ ಇದ್ದಂತಹ ಈ ಮಗುವನ್ನ ಕಂಡಂತಹ ಕಣ್ವ ಮಹರ್ಷಿಗಳು ಶಕುಂತಲೆ ಎಂಬ ಹೆಸರನ್ನ ನಾಮಕರಣ ಮಾಡಿ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ತರ್ತಾರೆ. ಆ ಕಣ್ವ ಮಹರ್ಷಿಗಳ ಸಾಕು ಮಗಳೇ ಈ ಶಕುಂತಲೆ. ಇನ್ನು ದುಷ್ಯಂತನ ಕಥೆಯನ್ನ ನೋಡೋದೇ ಆದ್ರೆ, ದುಷ್ಯಂತ ಮಹಾರಾಜ ಒಮ್ಮೆ ಕಾಡಿಗೆ ಬೇಟೆಯನ್ನ ಆಡುವ ಸಲುವಾಗಿ ಬರ್ತಾನೆ. ಇಲ್ಲಿ ಬೇಟೆ ಆಡುವ ಸಲುವಾಗಿ ಕಾಡಿಗೆ ಬಂದಂತಹ ದುಷ್ಯಂತ ಮಹಾರಾಜ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿಯನ್ನ ಕೊಡ್ತಾನೆ. ಅಲ್ಲಿ ರೂಪವತಿಯಾಗಿದ್ದಂತಹ ಶಕುಂತಲೆಯನ್ನ ಕಂಡಂತಹ ದುಷ್ಯಂತ ಮಹಾರಾಜ ಅವಳ ಮೇಲೆ ಮನಸ್ಸಾಗ್ತದೆ. ದುಷ್ಯಂತ ಹಾಗೂ ಶಕುಂತಲೆ ಇಬ್ರು ಕೂಡ ಗಾಂಧರ್ವ ವಿವಾಹವನ್ನ ಮಾಡ್ಕೊಳ್ತಾರೆ. ಇಲ್ಲಿ ಗಾಂಧರ್ವ ವಿವಾಹ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಇಬ್ರು ಕೂಡ ಮನಸ್ಸೋ ಇಚ್ಛೆ ಒಪ್ಪುವುದನ್ನ ಗಾಂಧರ್ವ ವಿವಾಹ ಅಂತ ಹೇಳಿ ಕರೀತಾರೆ. ಹೀಗೆ ದುಷ್ಯಂತ ಮಹಾರಾಜ ಶಕುಂತಲೆಯನ್ನ ಮತ್ತೊಮ್ಮೆ ಬಂದು ಅವಳನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವುದಾಗಿ ವಚನವನ್ನ ನೀಡಿ ಆಕೆಗೆ ಒಂದು ರಾಜಮುದ್ರೆಯ ಚಿಹ್ನೆ ಇರುವಂತಹ ಒಂದು ಉಂಗುರವನ್ನ ಉಡುಗೊರೆಯಾಗಿ ನೀಡಿ ಹಸ್ತಿನಾಪುರಕ್ಕೆ ವಾಪಸ್ ಆಗ್ತಾರೆ. ಇಲ್ಲಿ ದುಷ್ಯಂತನ ನೆನಪಿನಲ್ಲಿ ದಿನಗಳನ್ನ ಕಳೆಯುತ್ತಿದ್ದಂತಹ ಶಕುಂತಲೆ ಒಮ್ಮೆ ಕಣ್ವರ ಆಶ್ರಮಕ್ಕೆ ದೂರ್ವಾಸರ ಆಗಮನವಾಗ್ತದೆ. ಆದ್ರೆ ಅವಳಿಗೆ ಯಾವ ಪರಿಯ ಯೋಚನೆಯೂ ಕೂಡ ಇರೋದಿಲ್ಲ, ಅಂದ್ರೆ ಯಾವ ಗಮನವೂ ಕೂಡ ಇರೋದಿಲ್ಲ. ಯಾಕಂದ್ರೆ ಅವಳು ದುಷ್ಯಂತ ಮಹಾರಾಜನ ಮೇಲೆ ಮನಸ್ಸಾಗಿರ್ತದೆ ಹಾಗೂ ಅವನ ಯೋಚನೆಯಲ್ಲಿ ಮಗ್ನಳಾಗಿರ್ತಾಳೆ. ಇದನ್ನು ಕಂಡಂತಹ ದೂರ್ವಾಸ ಮುನಿಗಳಿಗೆ ಬಹಳಾನೇ ಕೋಪ ಬರ್ತದೆ, ಯಾಕಂದ್ರೆ ಅವರು ಬಹಳಾನೇ ಕೋಪಿಷ್ಠರು. ಇದನ್ನು ಕಂಡಂತಹ ದೂರ್ವಾಸ ಮುನಿಗಳು ತಕ್ಷಣವೇ ಶಕುಂತಲೆಗೆ ಒಂದು ದೊಡ್ಡ ಶಾಪವನ್ನ ನೀಡ್ತಾರೆ. ನೀನು ಯಾರ ಯೋಚನೆಯಲ್ಲಿ ಮಗ್ನಳಾಗಿ ಕುಳಿತಿದ್ದೀಯೋ ಅವನಿಗೆ ನಿನ್ನ ನೆನಪೇ ಮಾಸಿ ಹೋಗಲಿ ಅನ್ನುವಂತಹ ದೊಡ್ಡ ಶಾಪವನ್ನ ನೀಡ್ತಾರೆ. ಇದು ಅಸಲಿಗೆ ಶಕುಂತಲೆಗೆ ದೊಡ್ಡ ಶಾಪವೇ. ತಕ್ಷಣವೇ ದೂರ್ವಾಸರಿಗೆ ಕಾಲಿಗೆ ಎರಗಿ ನಮಸ್ಕರಿಸಿ ಕ್ಷಮೆಯನ್ನ ಯಾಚಿಸ್ತಾಳೆ ಶಕುಂತಲೆ. ನನಗೆ ನಿಜವಾಗ್ಲೂ ಕೂಡ ನೀವು ಬಂದಿದ್ದು ಅರಿವಿಗೆ ಬಾರಲಿಲ್ಲ, ದಯಮಾಡಿ ಕ್ಷಮಿಸಿ, ನನ್ನ ಈ ಶಾಪವನ್ನ ಹಿಂಪಡೆಯಿರಿ ಅನ್ನುವಂತಹ ಯಾತನೆಯನ್ನ